ಸಿದ್ದಾಪುರ ಪಟ್ಟಣದ ಟಿಎಂಎಸ್ ಸಭಾಂಗಣದಲ್ಲಿ ಭಾನುವಾರ ತಾಲೂಕು ಹವ್ಯಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ಅಧ್ಯಕ್ಷತೆಯನ್ನು ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷ ಡಾ ಗಿರಿಧರ್ ಖಜೆ ವಹಿಸಿದ್ದರು. ಸುಮಾರು 1.5 ಕೋಟಿಯಷ್ಟು ಹಣ ಹವ್ಯಕ ಮಹಾಸಭೆ ಅದರಿಂದ ಉಳಿಯುತ್ತದೆ. ಅದರಿಂದಾಗಿ ಬೇರೆ ಬೇರೆ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಸಮ್ಮೇಳನಕ್ಕೆ 1 ಪೈಸೆ ಉಪಯೋಗ ಮಾಡಿಲ್ಲ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಹವ್ಯಕ ಮಹಾಸಭೆ ಅದರ ಚಟುವಟಿಕೆಗಳು, ಅದರ ಬೇಸಿಕ್ ಆಕ್ಟಿವಿಟೀಸ್ ಏನಿದೆ ಅದಕ್ಕೆಲ್ಲ ಹವ್ಯಕ ಮಹಾಸಭೆ ಅಲ್ಲಿ ಹಣ ಉಪಯೋಗ ಮಾಡ್ಕೊಳ್ಬಹುದು. ಆದ್ರೆ ವಿಶೇಷ ಕಾರ್ಯಕ್ರಮಗಳಿದ್ರೆ ಅಥವಾ ಈಗ ಪುತ್ತೂರಿನಲ್ಲಿ ಕಟ್ಟಡ ನಿರ್ಮಾಣ ಇದಕ್ಕೆಲ್ಲ ಹವ್ಯಕ ಮಹಾಸಭೆಯಲ್ಲಿ ಹಣ ಕೊಟ್ಟದ್ದಲ್ಲ. ಇಲ್ಲಿ ಲೋಕಲ್ ಆಗಿ ಹಣ ಎಲ್ಲ ಸಂಗ್ರಹ ಮಾಡಿಕೊಂಡು ಮಹಾಸಭೆಯಲ್ಲಿ ನಾವು ಕೂಡ ಸೇರಿಕೊಂಡು ಎಲ್ಲರೂ ಕೂಡ ಹಣ ಹಾಕೊಂಡು ಅಲ್ಲಿ ಅದನ್ನು ಮಾಡ್ತಾ ಹೋದ್ದು. ತಕ್ಷಣ ಅಲ್ಲಿ ಕಾರ್ಯಕ್ರಮಗಳು ಆರಂಭ ಆಯಿತು, ಹಣ ಜನರೇಷನ್ ಆರಂಭ ಆಯಿತು. ಅಲ್ಲೇ ಚಟುವಟಿಕೆಯಿಂದಾಗಿ ಅದೇ ತನ್ನ ಬಲದಿಂದಲೇ ಅದು ನಿಲ್ಲಲಿಕ್ಕೆ ಸಾಧ್ಯ ಆಯಿತು. ಬೆಂಗಳೂರಿನಲ್ಲೂ ಅಷ್ಟೇ, ಇದು ಹಾಸ್ಟೆಲ್ನಲ್ಲಿ ನಿಮಗೆಲ್ಲ ಗೊತ್ತಿದೆ, ಮಲ್ಲೇಶ್ವರ ಹಾಸ್ಟೆಲ್ನಲ್ಲಿ 60 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಈ ವೇಳೆ ಮಾತನಾಡಿದವರು, ಸಮಾಜದ ಸಂಘಟನೆ ಪ್ರಬಲವಾಗಿದ್ದರೆ ಒಳ್ಳೆಯ ಕಾರ್ಯ ಮಾಡಲು ಸಾಧ್ಯ. ಸಂಘಟಕರು ಚೆನ್ನಾಗಿರಬೇಕಾದರೆ ನಿತ್ಯ ನಿರಂತರವಾಗಿ ಕಾರ್ಯಚಟುವಟಿಕೆ ನಡೆಸಲು ಸ್ವಂತ ಸ್ಥಳ ಅತ್ಯವಶ್ಯ. ಸಮಾಜಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಸಭಾಭವನದ ನಿರ್ಮಾಣಕ್ಕೆ ನಮ್ಮಿಂದಾದ ಸಹಾಯ ಸಹಕಾರ ನೀಡಬೇಕು. ಸಮಾಜಕ್ಕಾಗಿ ನಾವು ಹಣ ನೀಡಬೇಕು. ಸಮಾಜದ ಅಭಿವೃದ್ಧಿಗೆ ತೊಡಗಿಸಿಕೊಂಡವರನ್ನು ದೇವರು ಚೆನ್ನಾಗಿ ಇಡುತ್ತಾನೆ. ಎಲ್ಲಾ ಕಡೆ ಹವ್ಯಕ ಸಭಾಭವನ ನಿರ್ಮಾಣವಾಗಬೇಕು. ಆ ಮೂಲಕ ನಮ್ಮ ಸಮಾಜದ ಸಂಘಟನೆ ಆಗಬೇಕು, ನಮ್ಮ ಶಕ್ತಿ ಹೆಚ್ಚಿಸಿಕೊಳ್ಳಬೇಕು ಎಂದು ಹೇಳಿದರು. ಹಲವು ಸಮಾಜದ ಪ್ರಾತಸ್ಪಂದಿಯ ಪ್ರಯತ್ನ ಹಾಗೂ ಕಳಕಳಿಯಿಂದ 43ರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನ್ಮ ತಾಳಿದ ಬೆಂಗಳೂರಿನಲ್ಲಿ ಇಡೀ ರಾಜ್ಯಕ್ಕೆ ಹಾಗೂ ಜಗತ್ತಿಗೆ ಕಾರ್ಯವ್ಯಾಪ್ತಿಯನ್ನು ಹೊಂದಿ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ ಎಲ್ಲ ಪಾತಸ್ಪಂಡಿಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಒಂದೆರಡು ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೆ. 42-43ರಲ್ಲಿ ಪ್ರಾರಂಭವಾದ ಈ ಹವ್ಯಕ ಮಹಾಸಭೆ ಸಾವಿರಾರು ಜನರ ಸಮಾಜ ಬಾಂಧವರ ಹಾಗೂ ಹವ್ಯಕ ಮಹಾಸಭೆಯ ಉಪಾಧ್ಯಕ್ಷ ಆರ್.ಎಂ. ಹೆಗಡೆ ಬಾಳೆಸರ ಪ್ರಾಸ್ತಾವಿಕ ಮಾತನಾಡಿ, ತಾಲೂಕಿನಲ್ಲಿ ಹವ್ಯಕರಿಗೆ ಮೂಲಭೂತ ಸೌಕರ್ಯದ ಕೊರತೆ ಇದೆ. ಪಟ್ಟಣದ ಶಂಕರಮಠ ಹೊರತುಪಡಿಸಿ ಸಭೆ ಸಮಾರಂಭಗಳನ್ನು ನಡೆಸಲು ವ್ಯವಸ್ಥಿತವಾದ ಸಭಾಭವನ ಇಲ್ಲವಾಗಿದೆ. ಆದ್ದರಿಂದ ಭವಿಷ್ಯದ ಹಿತದೃಷ್ಟಿಯಿಂದ ಪಟ್ಟಣದಲ್ಲಿ ಒಂದು ವ್ಯವಸ್ಥಿತವಾದ ಸಭಾಭವನ ನಿರ್ಮಾಣವಾಗಬೇಕು. ಇದಕ್ಕೆ ಸಮಾಜದ ಎಲ್ಲರ ಸಹಕಾರದ ಅಗತ್ಯವಿದೆ. ಸಭಾಭವನ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ 10 ಲಕ್ಷ ರೂಪಾಯಿಗಳನ್ನು ದೇಣಿಗೆ ನೀಡಲು ತೀರ್ಮಾನಿಸಿದ್ದೇನೆ ಎಂದರು. 970 ಜನ ಸ್ವಾತಂತ್ರ್ಯ ಯೋಧರು, ಪುರುಷರು ಹಾಗೂ ಮಹಿಳೆಯರು ಇನ್ವಾಲ್ವ್ ಆಗಿ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಕಷ್ಟಪಟ್ಟ ವ್ಯಕ್ತಿಗಳಲ್ಲಿ ಸಿದ್ದಾಪುರ ಕರ್ನಾಟಕದ ಬಾಡೋಲಿಯ ಸಿದ್ದಾಪುರ ಮತ್ತು ಅಂಕೋಲ ಅಂತ ಹೆಸರುಪಡೆದಿದೆ. ಆ ದಿಶೆಯಲ್ಲಿ ಕೂಡ ನಾವು ಅಷ್ಟು ಇದಾದರೂ ಕೂಡ ಅಭಿವೃದ್ಧಿ ವ್ಯವಸ್ಥೆ ನಮ್ಮಲ್ಲಿ ಏನು ಇಲ್ಲ. ಈಗ ಸ್ವಾತಂತ್ರ್ಯ ಯೋಧರ ಕಾಂಟ್ರಿಬ್ಯೂಷನ್ ಬಹಳಷ್ಟು ಮಹಿಳೆಯರು ಕೂಡ ಭಾಗವಹಿಸಿದ್ದಾರೆ. 1970 ಶ್ರೀಯುತ ನಾಗರಾಜ್ ಭಟ್ರು ಆ ಬಗ್ಗೆ ಒಂದು ಪುಸ್ತಕವನ್ನು ತಂದಿದ್ದಾರೆ. ನಮ್ಮ ಜಿಜೆಗಳು ತಂದಿದ್ದಾರೆ. ನಮ್ಮ ಶಾನ್ಬಾಗ್ ನಾರಾಯಣ್ ಶಾನ್ಬಾಗ್ ನನ್ನ ಭಾವ, ಅವರು ಕೂಡ ಆ ಪುಸ್ತಕವನ್ನು ತಂದಿದ್ದಾರೆ. ರವಿ ಹೆಗಡೆ ಹೂವಿನಮನೆ ಮಾತನಾಡಿ, ಸಮಾಜದಲ್ಲಿ ಹವ್ಯಕ ಸಮುದಾಯ ಎದ್ದು ನಿಲ್ಲುವ ಅಗತ್ಯವಿದೆ. ಹವ್ಯಕರು ಕೇವಲ ಮಾತಿನಲ್ಲಿ ಅಲ್ಲ, ಕೃತಿಯಲ್ಲಿಯೂ ಮುಂಚೂಣಿಯಲ್ಲಿದ್ದಾರೆ ಎಂಬುದನ್ನು ತೋರಿಸಬೇಕಾಗಿದೆ ಎಂದು ಹೇಳಿ ಸಭಾಭವನಕ್ಕೆ 10 ಲಕ್ಷ ರೂಪಾಯಿಗಳನ್ನು ನೀಡುವುದಾಗಿ ತಿಳಿಸಿದರು. ಉದ್ಯಮಿ ಪ್ರಕಾಶ್ ಹೆಗಡೆ ಮಾತನಾಡಿ, ತಾಲೂಕಿನ ಅಡಿಕೆ ಬೆಳೆಗಾರರಿಂದ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಸಂದಾಯವಾಗುತ್ತಿದೆ. ಆದರೆ ಹವ್ಯಕರಿಗೆ ಸರ್ಕಾರದಿಂದ ಸರಿಯಾಗಿ ಪರಿಹಾರ ಹಾಗೂ ಅಗತ್ಯ ಸಹಾಯ ಸಿಗುತ್ತಿಲ್ಲ. ಸಭಾಭವನ ನಿರ್ಮಾಣಕ್ಕೆ ಸಹಾಯ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಬೇಕು ಎಂದು ಹೇಳಿ ಸಭಾಭವನ ನಿರ್ಮಾಣಕ್ಕೆ 1,11,115 ರೂಪಾಯಿ ನೀಡುವುದಾಗಿ ತಿಳಿಸಿದರು. ಸಮಾಜ ಜೊತೆಯಲ್ಲಿರಬೇಕು, ಹಲವಾರು ಆಶಯಗಳು ಸಮಾಜಕ್ಕಿದೆ. ಅದೆಲ್ಲ ನಡಿಬೇಕು ಅಂತಾದ್ರೆ ಸಂಘಟನೆ ಪ್ರಬಲವಾಗಿರಬೇಕು.
ಆ ಸಂಘಟನೆ ತುಂಬಾ ಚೆನ್ನಾಗಿರ್ಬೇಕು ಅಂತ ಆದ್ರೆ ಅಲ್ಲಿ ನಿರಂತರವಾಗಿ ನಿತ್ಯ ನಿರಂತರವಾಗಿ ಅಲ್ಲಿ ಕಾರ್ಯಚಟುವಟಿಕೆ ಮಾಡಲಿಕ್ಕೆ ಒಂದು ಸ್ಥಳ ಬೇಕು. ಅದು ನಮ್ಮದೇ ಸ್ವಂತ ಸ್ಥಳ ಅಂತ ಅಲ್ಲಿ ನಮ್ಗೆ ಗೊತ್ತಿಲ್ಲದಾಗೆ ಅನೇಕ ಕಾರ್ಯಚಟುವಟಿಕೆ ಆರಂಭವಾಗಿ ಹೋಗ್ತದೆ. ಮಹಾಸಭಾದ ಉಪಾಧ್ಯಕ್ಷ ಶ್ರೀಧರ್ ಭಟ್, ಪ್ರಮುಖರಾದ ಕೆಎನ್ ಶ್ರೀಧರ್, ಕೃಷ್ಣಮೂರ್ತಿ ಭಟ್ ಸಾರಂಗ್, ಅಶೋಕ್ ಹೆಗ್ಡೆ, ಎಪಿ ಭಟ್ ಮುತ್ತಿಗೆ, ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಾಘವೇಂದ್ರ ಶಾಸ್ತ್ರಿ, ಎಂಜಿ ರಾಮಚಂದ್ರ, ಪತ್ರಕರ್ತ ನಾಗರಾಜ್ ಮತ್ತಿಗಾರ್ ಇತರರಿದ್ದರು. ಜಿಜಿ ಹೆಗಡೆ ಬಾಳ್ಗೋಡ, ಗಣೇಶ್ ಭಟ್ ಕಾಜಿನಮನೆ ಕಾರ್ಯಕ್ರಮ ನಿರ್ವಹಿಸಿದ್ರು. ರಮೇಶ್ ಹಾರ್ಸಿಮನೆ, ನುಡಿಸಿರಿ ನ್ಯೂಸ್, ಸಿದ್ದಾಪುರ.